ಬಹುರಾಷ್ಟ್ರೀಯ ಕಂಪನಿಯವರು ನಿನ್ನೆ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ, ನಿಂಬೆ ಹಣ್ಣಿನ ರಸದಿಂದನೇ ಕ್ಯಾನ್ಸರೇ ಗುಣ ಆಗುತ್ತೆ ಅಂತ ಬರ್ತಾರೆ ಅವರು. ನಾ ಬರೀ ಕಿಮೋಕ್ ಹೇಳಿದ್ದೀನಿ. ನಾನು ಕಲಬುರಗಿನಲ್ಲಿ ಒಂದು ಭಾಷಣ ಮಾಡುವಾಗ ಕ್ಯಾನ್ಸರ್ಗೆ ಮನೆ ಮದ್ದು ಔಷಧಿ ಹೇಳಿದ್ದೀನಿ. ಈಗೂ ನಿಮಗೂ ಹೇಳ್ತೀನಿ, ಆಗ್ಬೋದಾ? ಕ್ಯಾನ್ಸರ್ನವ್ರದ್ದು ಆದ ಕೂಡಲೇ ಉಳಿದ ಕಾಯಿಲೆ ಅವ್ರದ್ದು ಹೇಳ್ಕೊ, ಅವು ವಿಡಿಯೋದವು ಮತ್ತು ಹೇಳ್ಕೊ, ಅನ್ಯಥಾ ಭಾವಿಸ್ಕೋಬಾರ್ದು. ಕ್ಯಾನ್ಸರ್ನವರು ವಿಡಿಯೋ ಮಾಡ್ಕೊಂಡು, ಕ್ಯಾನ್ಸರ್ ಅನ್ನುವಂಥ ಕಾಯಿಲೆಗೆ ಅರ್ಬುದ ರೋಗ ಅಂತ ಕರೀತಾರೆ. ಬಹಳ ಹಿಂದಿನ ಕಾಲದಲ್ಲಿ ಇದಕ್ಕೆ ಏಡಿ ಹುಣ್ಣು ಅಂತ ಕರೀತಾರೆ. ರೂಢಿಯಲ್ಲಿ ವೈರಸ್ ಅಂತಾರೆ, ರೂಢಿಯಲ್ಲಿ ವೈರಸ್ ಅಂತಾರೆ, ಆದ್ರೆ ವೈರಸ್ ಅಲ್ಲ, ಅದು ಕ್ರಿಮಿಯರ್. ವೈರಸ್ ಅಂದ್ರೆ ಸಾಂಕ್ರಾಮಿಕ, ಸಾಂಕ್ರಾಮಿಕ ಅಲ್ಲ ಇದು. ಏಡಿ ಹುಣ್ಣು ಅಂತ ಕರೀತಾರೆ, ಅದು ಕ್ರಿಮಿ. ಇದು ಮಕ್ಕಳು, ದೊಡ್ಡವರು, ಸಣ್ಣವರು ಅನ್ನೋದು ನೋಡೋದಿಲ್ಲ, ಯಾರನ್ನು ನೋಡೋದಿಲ್ಲ, ಯಾವಾಗ ಬೇಕಾದರೂ ಬರ್ತದೆ ಎಲ್ಲರಿಗೂ. ಈ ಕ್ಯಾನ್ಸರ್ ಕಾಯಿಲೆಯಲ್ಲಿ ಒಟ್ಟು 40 ವೆರೈಟಿ ಇದೆ. ಮೆದುಳು, ಕಣ್ಣು, ಮೂಗು, ಹಲ್ಲು, ಬಾಯಿ, ಕುತ್ತಿಗೆ, ಎದೆ, ಹೃದಯ, ಕರುಳು, ಬೋನು, ಚರ್ಮ, ಓರಿಯನ್ನು, ಮೂತ್ರಕೋಶ, ಕೊಲೋನ ಕ್ಯಾನ್ಸರ್, ಈ ತರ 40 ತರ ಕ್ಯಾನ್ಸರ್ ಇದೆ. ಎಲ್ಲಾ ಕ್ಯಾನ್ಸರ್ನಲ್ಲೂ ಒಂದೇ ಕ್ರಿಮಿ ಇರೋದು. ಅರ್ಥ ಆಯ್ತಾ? ಕಾಯಿಲೆ ಬಂದ ಮೇಲೆ ಒಬ್ರು ಡಾಕ್ಟರ್ ಹೇಳಿದ್ರು, ಇದನ್ನ ಹೆಂಗ್ ವಿವರಣೆ ಕೊಡೋದು ಅಂದ್ರೆ, ಕೋಶಗಳಿಗೆ ಹುಚ್ಚಿಡಿಯೋದಕ್ಕೆ ಕ್ಯಾನ್ಸರ್ ಅಂತಾರೆ. ಕೋಶಗಳಿದಾವಲ್ಲ, ಅದ್ರ ಹುಚ್ಚಿಡಿದ್ರೆ ಅದಕ್ಕೆ ಕ್ಯಾನ್ಸರ್ ಆಗುತ್ತೆ ಅನ್ನೋ ಅರ್ಥ ಆಗ್ತದೆ. ಹೀಗಾಗಿ ಯಾವುದೇ ಕ್ಯಾನ್ಸರ್ ಇದ್ದರೂ ಕೂಡ, ಮಗು ಇರಲಿ, ದೊಡ್ಡವರು ಇರಲಿ, ಎಷ್ಟು ವರ್ಷದ್ದಾರು ಇರಲಿ, ನಾವು ಪ್ರಾರಂಭದ ದಿನದಲ್ಲಿ ಏನು ಔಷಧಿ ಕೊಡ್ತಿದ್ವಿ ಅದನ್ನೇ ಭಾಳ ಆಗಿದ್ದಕ್ಕೆ ನಾವು ತಯಾರು ಮಾಡ್ತಾ ಇದ್ದೀವಿ. ಆಯ್ತಲ್ವಾ? ಬೆಳಿಗ್ಗೆ ಏನು ಔಷಧಿ ಕೊಡಬೇಕು ಅನ್ನೋದಕ್ಕಿಂತ ಮೊದಲು ಪಥ್ಯ ಏನು ಮಾಡಬೇಕು ಅನ್ನೋದನ್ನು ಹೇಳಿ. ಗುಣ ಆಗ್ಬೇಕಾ? ಪಕ್ಕಾ ಪಥ್ಯ ಮಾಡಬೇಕು. ಪಥ್ಯ ಮಾಡಲಿಲ್ಲ ಅಂದ್ರೆ ಆರಾಮಾಗೋದಿಲ್ಲ. ಪಥ್ಯ ಅರ್ಧ ಔಷಧಿ ಕೆಲಸ ಮಾಡುತ್ತೆ. ಅಡಿಗೆಗೆ ಹಾಕೋ ಉಪ್ಪು ಏನಿದೆಯಲ್ಲ, ಇದನ್ನ ಸೈಂದರ್ ಲವಣ ಉಪ್ಪು ತಿನ್ನಿಸ್ಬೇಕು ನಾಳೆನೆ. ರಾಕ್ ಸಾಲ್ಟ್ ಅಂತಾರಲ್ಲ, ಅದನ್ನ ತರಬೇಕು, ಅದೇ ಹಾಕ್ಬೇಕು. ಖಾರ ಬೇಕು ಅಂದ್ರೆ ಕೇವಲ ಕಾಳು ಮೆಣಸು ಮಾತ್ರ ಹಾಕಬೇಕು. ಪೆಪ್ಪರ್ ಕಾಳು ಅಂತಾರಲ್ಲ, ಅದನ್ನೇ, ಅದರದ್ದೇ ಪುಡಿ ಖಾರ. ಹುಳಿ ಬೇಕು ಅಂದ್ರೆ ನಿಂಬೆ ಹಣ್ಣಿನ ಹುಳಿ ಮಾತ್ರ ಹಾಕಬೇಕು. ಸಿಹಿ ಬೇಕು ಅಂದ್ರೆ ಆರ್ಗ್ಯಾನಿಕ್ ಬೆಲ್ಲವನ್ನೇ ತಿನ್ಬೇಕು. ಮತ್ತು ಹಣ್ಣುಗಳಲ್ಲಿರೋ ಯಾವುದೇ ಸಿಹಿ ತಿಂದ್ರು ಏನಿದೆ, ಸೀತಾಫಲ, ಚಿಕ್ಕು ಹಣ್ಣು ಎಲ್ಲ ತಿನ್ಬೇಕು ಸಿಹಿಗೆ. ಅಡಿಗೆ ಎಣ್ಣೆ ಏನಿದೆಯಲ್ಲ, ಅದನ್ನ ಗಾಣದ ಎಣ್ಣೆ ತಗೊಂಡು ಬಂದು ತಿನ್ಬೇಕು. ನೀವೇ ನಿಂತು ಗಾಣದ ಎಣ್ಣೆ ಮಾಡಿ. ಹಾಲು, ಮೊಸರು, ಮಜ್ಜಿಗೆ, ತುಪ್ಪ ಬೇಕಂದ್ರೆ ಜವಾರಿ ಆಕಳ, ದೇಶಿ ಆಕಳ ಅಂತಾರೆ, ನಾಟಿ ಹಸು ಅಂತಾರೆ, ಅದರದ್ದೇ ಆಗಬೇಕು. ನಗರದಲ್ಲಿ ಎಟು ಮಿಲ್ಕ್ ಅಂತ ಹೊಡೆದ್ರೆ ಮನೆಗೆ ಹಾಲು ಬರುತ್ತೆ. ಆ ಪ್ಯಾಕ್ ಇದಾವೆ, ಕೆಡಲ್ಲವು, ಅದು ಬರುತ್ತೆ. ಅದು ಸಿಗಲಿಲ್ಲ ಅಂದ್ರೆ ಹಸಿ ಕೊಬ್ಬರಿಯಿಂದ ಹಾಲನ್ನ ತಯಾರು ಮಾಡಿ ಅದನ್ನು ಸೇವನೆ ಮಾಡಬಹುದು. ಸಿಗ್ಲಿಲ್ಲ ಅಂದ್ರೆ ಆ ಹಾಲು ತುಂಬಾ ಒಳ್ಳೇದು. ಹೌದಾ? ಜೋಳ, ಗೋಧಿ, ರಾಗಿ, ನವಣೆ, ಸಾಮೆ, ಕೊರಲೆ, ಹಾರಕ, ಸಜ್ಜೆ, ಹಣ್ಣುಗಳು, ತರಕಾರಿಗಳು, ಗಡ್ಡೆಗೆಣಸುಗಳು, ಡ್ರೈ ಫ್ರೂಟ್ಸ್ಗಳು, ಎಳನೀರು, ಕಬ್ಬಿನ ಹಾಲು, ಎಲ್ಲ ತರದ ಜ್ಯೂಸುಗಳು, ಇವನ್ನ ಯಥೇಚ್ಛವಾಗಿ ಉಪಯೋಗಿಸ್ಬೋದು. ವೆಜಿಟೇಬಲ್ ಸಾಲಡು, ಹಣ್ಣಿನ ಸಾಲಡು, ಮೊಳಕೆ ಕಾಳುಗಳು, ಮೊಳಕೆ ಕಾಳಿನ ಜ್ಯೂಸು, ಇವೆಲ್ಲ ಕುಡಿಸ್ಬೋದು. ಇದು 50% ಅದರ ಮೇಲೆ ವರ್ಕ್ ಮಾಡುತ್ತೆ. ಅರ್ಥ ಆಯ್ತಾ? ಏನು ತಿನ್ನಬಾರ್ದು? ಬ್ರೆಡ್ಡು, ಬಿಸ್ಕಿಟು, ಐಸ್ ಕ್ರೀಮು, ಚಾಕ್ಲೇಟು, ಕೇಕು, ಕುರ್ಕುರೆ, ಪಿಜ್ಜಾ, ಬರ್ಗರು, ಫ್ರಿಜ್ನಂದು, ತಂಗಳದ್ದು, ದಾರಿ ಮೇಲಿಂದು, ಕಡ್ಲಿಬೇಳೆ, ಬದ್ನಿಕಾಯಿ, ಕುಂಬಳಕಾಯಿ, ಗೆಣಸು, ಆಲೂಗಡ್ಡೆ, ನಾನ್ ವೆಜ್ಜು, ಚಟಾದಿಗಳು, ಪ್ಲಾಸ್ಟಿಕ್ನಲ್ಲಿಟ್ಟಿದ್ದು ನೀರು, ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಊಟ, ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಅಡುಗೆ ಮಾಡಬಾರ್ದು, ತಂಗಳದ್ದು ತಿನ್ನಬಾರ್ದು, ತಾಮ್ರ ಪಾತ್ರೆಯಲ್ಲಿರೋ ನೀರೇ ಕುಡಿಸ್ಬೇಕು. ಪಾಲಿಸ್ಟರ್, ಟೆರಿಕಾಟ್, ನೈಲಾನ್ ಬಟ್ಟೆಗಳನ್ನು ಹಾಕೋಬಾರ್ದು. ವಾತಾವರಣ ಶುದ್ಧ ಇರಬೇಕು. ನೀರು ಕಾಯಿಸಾರಿದ್ದೇ ಕುಡಿಬೇಕು. ಇಷ್ಟು ಅವರಿಗೆ ಪಥ್ಯ ಮತ್ತು ಅಪಥ್ಯ ಪಾಲಿಸ್ಬೇಕು. ವಯಸ್ಸು ಸಣ್ಣದಿದೆ ಅಂತಂದ್ರೂ ಇದೇ ಪಥ್ಯ ಮಾಡಿಸ್ಬೇಕು. ಅವ್ರಿಗೆ ಎಷ್ಟು ತಾಕತ್ತಿದೆಯೋ ಅಷ್ಟು ಮಾಡಿಸ್ಬೇಕು. ಔಷಧಿ ಹೇಳ್ತೀನಿ ಕೇಳಿ.
ನಿಮ್ಮ ಹತ್ರ ನಿಮ್ಮ ಊರಲ್ಲಿ ಎಲ್ಲಿ ಆದ್ರೂ ಇದ್ರೆ ಗೋವಿದ್ರೆ ಗೋಮೂತ್ರವನ್ನ ಹಿಡ್ಕೊಳ್ಬೇಕು, ಇಲ್ಲ ಅಂದ್ರೆ ಗೋಶಾಲೆಗೆ ಹೋಗ್ಬೇಕು, ಇಲ್ಲ ಅಂತಂದ್ರೆ ಹೊರಗಡೆ ಸಿಗುವಂತ ಯಾವುದೇ ಕಂಪನಿಯಲ್ಲಿ ಗೋಮೂತ್ರದ ಅರ್ಕ ಸಿಕ್ಕರೆ ತಗೋ. ಆ ಅರ್ಕ ತಯಾರಾಗಿ ಅದು ಟೆಸ್ಟ್ ಆಗೇ ಬಂದಿರುತ್ತೆ. ಯಾವುದೇ ಕಂಪ್ನಿ, ಡಾಬರ್ದಿದೆ, ಬೈದ್ಯನಾಥದಿದೆ, ಹೋಮಿಯೋ ಯಾವುದು ಪತಂಜಲಿದಿದೆ, ಗೋಶಾಲೆಗಳಲ್ಲೂ ಮಾರಾಟ ಮಾಡ್ತಾರೆ, ರಾಘವೇಶ್ವರ ಭಾರತಿ ಮಠದಲ್ಲೂ ಮಾರ್ತಾರೆ. ಹೋಗಿ ತಗೊಂಡ್ ಬರ್ಬೇಕು. ಗೋಮೂತ್ರದ ಅರ್ಕ ಬಾಟ್ಲು ತಗೊಂಡ್ಬರ್ಬೇಕು, ಒಂದ್ 2 ಅವ್ನು ನಿಮ್ಮ ಮನೇಲಿ ಇಟ್ಕೋಬೇಕು. ಇದಕ್ಕಿಂತ ಒಳ್ಳೇದು ಯಾವುದು, ಆಗ್ಲೇ ಗೋಮೂತ್ರ ಹಾಕ್ತದಲ್ಲ ಅದನ್ನ ಹಿಡ್ಕೋಬಹುದು. ಒಂದು ಗ್ಲಾಸಲ್ಲೋ ಮಣ್ಣಲ್ಲೋ ಹಿಡಿದು 8 ಪದರ ಬಟ್ಟೆಯಲ್ಲಿ ಸೋಸಿ 1 ಲೋಟ ಉಗುರು ಬೆಚ್ಚಗೆ ನೀರಲ್ಲಿ 3 ಚಮಚ ಹಾಕಿ ಕುಡಿಸ್ಬೇಕು. ಬರೀ ಹೊಟ್ಟೆನಲ್ಲಿ 1 ತಿಂಗಳು 1.5 ಚಮಚ ಹಾಕಬೇಕು. 1 ತಿಂಗಳಾದ್ಮೇಲೆ 3 ಚಮಚ ಹಾಕಿ ಕುಡಿಸ್ಬೋದು. ಅವಾಗಲೇ ಹಿಡಿದು ಗೋಮೂತ್ರ ಆಗ್ಬೋದು, ಗೋ ಅರ್ಕ ಆಗ್ಬೋದು. ಮಕ್ಕಳಿದ್ರೆ ಅದರ ಕಾಲು ಭಾಗ, ವೀಕ್ ಇದ್ರೆ ಅದರ ಅರ್ಧ ಭಾಗ ಕುಡಿಸ್ಬೋದು. ಇದು ಬೆಳಗಿನ ಔಷಧಿ. ಇದನ್ನೇ ನಾವು ಕೊಡೋದು. ನಾವು ಮುಚ್ಚಿಟ್ಟಿಲ್ಲ, ಪುಸ್ತಕದಲ್ಲೂ ಬರ್ದೀವಿ, ಬೇಕಾದ್ರೆ ಓದ್ರಿ. ಮಧ್ಯಾಹ್ನ ಏನ್ ಮಾಡ್ಬೇಕು, ಕರ್ಕಿ ಎಲ್ಲರೂ ನೋಡಿದೀವಿ, ದಕ್ಷಿಣ ಕಡೆ ಗರಿಕೆ ಅಂತಾರೆ, ಕರ್ಕಿ ನೋಡಿದೀವಲ್ವಾ. ಕರ್ಕಿ ತೊಗೊಂಬರೋದು, ಒಂದಿಷ್ಟು ಸ್ವಚ್ಛವಾಗಿ ತೊಳೆಯೋದು, ಅದನ್ನ ಚೆನ್ನಾಗಿ ಕತ್ತರಿಸಿ ಮಿಕ್ಸರ್ಲಿ ಹಾಕಿ ನೀರು ಹಾಕಿ ರಸ ಮಾಡೋದು. ಅದ್ರ 1 ಕಪ್ ರಸ ಕುಡಿಯೋದು ಬಟ್ಟೆಯಲ್ಲಿ ಹಿಂಡಿ. ಇಲ್ಲ ಅಂದ್ರೆ ಗೋಧಿ ಹುಲ್ಲಿನ ರಸ ಮಾಡಿ ಕುಡಿಯೋದು. 11 ದಿನಕ್ಕೆ ಗೋಧಿ ಸಸಿ ತೆಗೆದು ಅದ್ರ ರಸ ಮಾಡ್ಬೋದು. ಇಲ್ಲ ರೀ ಇದೆಲ್ಲ ಕಷ್ಟ ಅಂದ್ರೆ ಗೋಧಿ ಹುಲ್ಲಿನ ಪುಡಿ ಸಿಗ್ತದೆ, ಎಲ್ಲ ಕಡೆ ಸಿಗ್ತದೆ. ವೀಟ್ ಗ್ರಾಸ್ ಪೌಡರ್ ಅಂತ ಹೊಡೆದ್ರೆ ನಿಮ್ಮ ಮನೆಗೆ ಬರುತ್ತೆ. ಎಲ್ಲ ಪತಂಜಲಿ ಸ್ಟೋರಲ್ಲಿ ಸಿಗ್ತದೆ. ಅದನ್ನ ಒಂದು ಚಮಚ 1 ಕಪ್ ಉಗುರು ಬೆಚ್ಚಗೆ ನೀರಿಗೆ ಹಾಕಿ ಮಧ್ಯಾಹ್ನ ಊಟ ಮಾಡೋ ಮೊದಲು ಕುಡಿಸು. 1 ತಿಂಗಳು ಅದನ್ನ ಅರ್ಧ ಚಮಚ ಹಾಕಿ ಕುಡಿಸು. ರಾತ್ರಿ ಏನ್ ಔಷಧಿ, 1 ಕಪ್ ಉಗುರು ಬೆಚ್ಚಗೆ ನೀರು ತಗೋಬೇಕು. ಅದರೊಳಗಡೆ 1/4 ಚಮಚ ಅರಿಶಿನ ಪುಡಿ ಹಾಕಬೇಕು, ಅಂದ್ರೆ 1/4 ಸ್ಪೂನ್ ಅರಿಶಿನ ಪುಡಿ ಹಾಕಬೇಕು. 1/4 ಚಮಚ ಮೆಂತೆ ಪೌಡರ್ ಹಾಕಬೇಕು. 1/4 ಚಮಚ ಜೀರಿಗೆ ಪುಡಿ ಹಾಕಬೇಕು. 1/4 ಚಮಚ ಮೆಣಸು ಪುಡಿ ಹಾಕಬೇಕು, ಕಾಳು ಮೆಣಸು ಪುಡಿ ಹಾಕಬೇಕು. ಅದರೊಳಗಡೆ 1 ಚಮಚ ಜೇನುತುಪ್ಪ ಹಾಕಬೇಕು. ಕಲಿಸ್ಕೊಂಡು ಕುಡಿಬೇಕು. 1 ತಿಂಗಳ ಕಾಲ ಇದನ್ನ ಅರ್ಧ ಡೋಸ್ ತಗೋಬೇಕು. ಅರ್ಧ ಅಂದ್ರೆ ಕಾಲರೊಳಗೆ ಕಡಿಮೆ ಸ್ವಲ್ಪ ಹಾಕಿ ಅರ್ಧ ಚಮಚ ಜೇನು. ಇಷ್ಟೇ ಕೊಡೋದು ನಾವು ಮನೆಯಿಂದ, ಬೇರೆ ಏನು ಕೊಡಲ್ಲ. ಅದ್ರೊಳಗೆ ಕೆಲವು ಭಸ್ಮವನ್ನ ಹಾಕಿರ್ತೀವಿ, ಅದನ್ನ ನಿಮಗೆ ಮಾಡ್ಲಿಕ್ಕೆ ಬರೋದಿಲ್ಲ, ಆದ್ರೂ ಇದೇ ಕೆಲಸನೇ ಅದೇ ಮಾಡುತ್ತೆ. ಇದು ರಾತ್ರಿ ಔಷಧಿ. 3 ಔಷಧಿ ಆಹಾರ ಸೇವಿಸೋದಕ್ಕಿಂತ ಮೊದಲು. ಇದ್ರ ಜೊತೆಗೆ ಅಕಸ್ಮಾತ್ ಇವ್ರಂದ್ರೆ ಈಗ ಹೊಟ್ಟೆ ಹಸಿ ಅಲ್ಲ, ವಾಂತಿ ಆಗುತ್ತೆ ಅಂದ್ರು, ಬಹುತೇಕ ಕ್ಯಾನ್ಸರ್ನವ್ರಿಗೆ ಇದು ಸಮಸ್ಯೆ ಇರುತ್ತೆ. ಊಟ ಮಾಡಿದ ತಕ್ಷಣ ವಾಂತಿ ಆಗುತ್ತೆ. ಅವ್ರು ಏನ್ ಮಾಡ್ಬೇಕು, 1 ಕಪ್ ಎಳ್ನೀರು ತಗೋಬೇಕು, ಅದರೊಳಗೆ ಅರ್ಧ ನಿಂಬೆಹಣ್ಣು ಹಿಂಡಬೇಕು, ಅದರೊಳಗೆ ಸ್ವಲ್ಪ ಜೇನುತುಪ್ಪ ಹಾಕಬೇಕು, ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಕುಡಿಸಿದ್ರೆ ವಾಂತಿ ನಿಂತು ಸಿಲೈನ್ ತರ ಅದಕ್ಕೆ ಕೆಲಸ ಮಾಡಿ. ಗೊತ್ತಾಯ್ತಾ, ವಾಂತಿ ಬರೋದು ಬಂದಾಗುತ್ತೆ. ವಾಂತಿ ಬಂದ್ರು ಒಳ್ಳೇದು, ಹೊಟ್ಟೆಗಿರೋದು ಹೊಲಸು ಹೋಗ್ತದೆ. ಇನ್ನು ಕೆಲವ್ರಿಗೆ ಹಸಿವಾಗಲ್ರಿ, ನಮಗೆ ಹೊಟ್ಟೆ ನೋವು ಬರ್ತದೆ, ಸಂಡಾಸು ಆಗಲ್ಲ ಅಂದ್ರೆ ಒಂದ್ ಸ್ವಲ್ಪ ಹಸೆ ಶುಂಠಿ ಉಪ್ಪು ಕುಟ್ಟಬೇಕು, ಅದನ್ನ ಬಿಸಿನೀರಲ್ಲಿ ಹಾಕಿ ಕುಡಿಸ್ಬಿಟ್ರೆ ಟಾಯ್ಲೆಟ್ ಕ್ಲೀನ್, ಹಸಿವು ಚೆನ್ನಾಗಾಗುತ್ತೆ. ಹೊಟ್ಟೆ ನೋವು ಬಂದ ಡಿಸೆಂಟ್ರಿ ಬಂದ್ಬಿಡುತ್ತ್ರಿ ನಮ್ಮ ಪೇಷಂಟ್ಗೆ ಅಂತ ಯಾರಿಗಾರ ಅನ್ಸಿದ್ರೆ ಮಜ್ಜಿಗೆ ಅನ್ನ ಊಟ ಮಾಡಿಸ್ಬಿಟ್ರೆ ತಕ್ಷಣ ಡಿಸೆಂಟ್ರಿ ನಿಂತು. ಆಯ್ತಾ, ಬಾಯಲ್ಲಿ ಹುಣ್ಣಾದವ್ರು ಬಂದಿರ್ತಾರೆ. ಕ್ಯಾನ್ಸರ್ ಬಾಯಾಗ ಭಾಳ ಆಗ್ತದೆ ಈ ಗುಟ್ಕಾಗಳಿಂದ, ಪರಿಣಾಮದಿಂದ, ಹಲ್ಲಿನ ತೊಂದರೆ. ಗಂಧದ ಕಟ್ಟಿಗೆ ಚಲೋ ತೆಗೆಯೋದು, ಅದನ್ನೆಲ್ಲ ಬಾಯಿಗೆ ಒರೆಸ್ಕೊಂಡ್ಬಿಟ್ರೆ ಮುಗಿದ ದಿನಕ್ಕೆ 3 ಬಾರಿ ಅದು ಗಾಯ ವಾಸಿ. ಮೈಯಾಗ ಗಾಯ ಇರ್ತಾವ, ಎದಿ ಒಳಗೆಲ್ಲ ಹರಿದಿರ್ತದೆ, ಅಲ್ಲಿ ಲೌಳ್ ಸರ ತಂದು ಅಲೋವೆರಾ ತಂದು ಹಿಂಗಿಟ್ಟು ಬಾಳೆ ಎಲೆ ಇಟ್ಟು ಕಟ್ಟಬೇಕು. ಹಗಲು ರಾತ್ರಿ ಕಟ್ಟಬೇಕು, ಬೆಳಿಗ್ಗೆ ಬಿಚ್ಚಬೇಕು. ಅದ್ರ ಹುಳ ಗಿಳ ಇದ್ರೆಲ್ಲ ಬಂದು ಬಾವು ಬರ್ತಾವ, ಹೊಟ್ಟೆ ಬಾವು, ಕಾಲು ಬಾವು ಎಲ್ಲ ಬಂದಿರುತ್ತೆ. ಅವ್ರು ಹುತ್ತದ ಮಣ್ಣು ಅಂತ ಸಿಗ್ತದೆ, ಅದನ್ನ ತಗೊಂಡ್ ಬರೋದು. ಎಲ್ಲರೂ ಬಿದ್ದಿದ್ದು ಒಡೆದದ್ದು ಹುತ್ತಿರ್ತಾವ, ಅದನ್ನ ಕಲಿಸಿ ಹೊಟ್ಟೆಗೆ ಕಾಲಿಗೆಲ್ಲ ಹಚ್ಚಿಬಿಟ್ರೆ ಬಾವಿಳಿದ್ದು. ಇದ್ರ ಕೂಡ ದಿನಕ್ಕೊಮ್ಮೆ ತುಳಸಿ ಕಷಾಯ ಕುಡಿಸ್ಬೇಕು. ಅವ್ರಿಗೆ 1 ಕಪ್ ನೀರು, 15 ತುಳಸಿ ಇಲಿ, 2 ಕಾಳು ಮೆಣಸು ಹಾಕಿ, ಬೆಲ್ಲ ಹಾಕಿ ಕುಡಿಸ್ರಿ. ಕೆಮ್ಮು, ನೆಗಡಿ, ಕಫ, ಜ್ವರ, ಅಸ್ತಮ ಬರಂಗಿಲ್ಲ. ಅಕಸ್ಮಾತ್ ಬಂದಿದ್ರೆ ಆರಾಮ.
ಇನ್ ಬೇಗ ಗುಣ ಆಗ್ಬೇಕು ನಮ್ಮ ಪೇಷಂಟ್ಗೆ ಅಂದ್ರೆ ನೋಡ್ರಿ, ಈ ಮುದ್ರಾ ಮಾಡಿಸ್ರು ದಿನ ಅಲ್ವಾ ಅರ್ಧ ಗಂಟೆ. ಅಪಾನ ಮುದ್ರಾ ಇದ್ರ ಹೆಸರು. ಇದನ್ನ ಅರ್ಧ ಗಂಟೆ ಮಾಡ್ತಾರೆ. ಅವ್ರ ಕಡೆ ಮಾಡಿಸ್ಬೇಕು. ಅಪಾನ ಮುದ್ರಾ ಅರ್ಧ ಗಂಟೆ, ವರುಣ ಮುದ್ರಾ ಅರ್ಧ ಗಂಟೆ. ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಮಾಡ್ತದೆ ಇದು. ಇದನ್ನ ಅರ್ಧ ಗಂಟೆ ಮಾಡಿಸ್ರಿ, ಕಡೆಗೆ 20 ನಿಮಿಷ ಮಾಡ್ರಿ. ಇದನ್ನ ಮಾಡಿ. ಗಡ್ಡೆಗಳದಾವು, ಗಂಟದಾವು, ಹೊಟ್ಟೆಯಾಗ ನೀರು ತುಂಬೈತಂದ್ರೆ ಈ ಮುದ್ರಾ ಮಾಡಿಸ್ರಿ 10 ನಿಮಿಷ, ಅದೆಲ್ಲ ಸುಟ್ಟು ಹೋಗ್ತದೆ. ಅವ್ರಿಗೆ ಸೋಪ್ ಹಚ್ಚಬಾರ್ದು, ಮೈಗೆ ಕಡಲೆ ಹಿಟ್ಟು ಹಚ್ಚಿ ಸ್ನಾನ ಮಾಡಿಸ್ಬೇಕು. ವಾರಕ್ಕೆ 2 ಬಾರಿ ಎಲ್ಲಿಯಾದರೂ ಅಂಗಡಿಲಿ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ನಿಮ್ಮ ಮನೆಯಾಗಿದ್ದು ಬಿಸಿ ಮಾಡಿರಿ, ಚೆನ್ನಾಗಿ ಮಾಲಿಶ್ ಮಾಡಿ ಸ್ನಾನ ಮಾಡಿ. ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ಹಸಿವು ಚೆನ್ನಾಗಾಗುತ್ತೆ, ನಿದ್ದೆ ಚೆನ್ನಾಗಿ ಬರ್ತದೆ, ಚರ್ಮ ರೋಗನೂ ಹೋಗಿಬಿಡ್ತದೆ. ಎಳ್ಳೆಣ್ಣೆ ಬಿಸಿ ಮಾಡಿ ಎಲ್ಲ ಮೈಗೆ ಅವ್ರಿಗೆ ಹಚ್ಚಿಬಿಟ್ಟು ಒಂದು 10 ನಿಮಿಷ ಬಿಟ್ಟು ಸ್ನಾನ ಮಾಡಿಸ್ಬಿಡಿ. ಅವ್ರಿಗೆಲ್ಲ ಮೈಯಲ್ಲಿರೋದು ಮತ್ತು ಬೆನ್ನು, ಸೊಂಟ ನೋವು, ಮೊಣಕಾಲು ನೋವು ಎಲ್ಲ ಹೋಯ್ತು. ದಿನಕ್ಕೊಮ್ಮೆ ಬಿಸಿನೀರಿನಲ್ಲಿ ಅರ್ಧ ನಿಂಬೆಹಣ್ಣು ಹಿಂಡಿ ಕುಡಿಸ್ಬಿಡ್ರಿ. ಈ ಔಷಧಿ ಜೊತೆಗೆ ಅದು ಕೀಮೋ ಮಾಡುವಂತ ಕೆಲಸ ಮಾಡುತ್ತೆ. ಇದೇ ಅವರಿಗೆ ನಮ್ಗೆ ಇರೋ ತರ್ಕ. ಈಗ ಅದೇನು ಕಡಿಮೆ ಆಗುತ್ತೆ. ನಾನೊಂದು ಪೋಸ್ಟ್ ಬಿಟ್ಟಿದ್ದೀನಿ, ಆಮೇಲೆ ಇವ್ರು ಯಾರ್ಯಾರು ಬಿಡ್ತಾರೆ ಬಿಡಿ. ಬಹುರಾಷ್ಟ್ರೀಯ ಕಂಪನಿಯವರು ನಿನ್ನೆ ಒಂದು ರಿಪೋರ್ಟ್ ಬಿಟ್ಟಿದ್ದಾರೆ, ನಿಂಬೆ ಹಣ್ಣಿನ ರಸದಿಂದನೇ ಕ್ಯಾನ್ಸರೇ ಗುಣ ಆಗುತ್ತೆ ಅಂತ ಬರ್ತಾರೆ ಅವರು. ನಾ ಬರೀ ಕಿಮೋ ಕೇಳಿದ್ದೀನಿ. ಅದು ಯಾರ್ಯಾರು ಬೇಕು ಬಿಡಿಸ್ಕೊಳ್ಳಿ, ಇವನ ಹತ್ರ ಇದೆ. ಇಷ್ಟು ಮಾಡಿದ್ರೆ ನಿಶ್ಚಿತವಾಗಿಯೂ ಅವ್ರಿಗೆ ಕ್ಯಾನ್ಸರ್ ಗುಣ ಆಗ್ತಾ ಬರ್ತದೆ. ಈಗ ಹೇಳಿರೋದನ್ನ ಸರಿಯಾಗಿ ನೀವು ಮಾಡಿದ ಮೇಲೂ ಅವ್ರಿಗೆ ಆರಾಮಾಗಿಲ್ಲ ಅಂತಂದ್ರೆ ಅಕಸ್ಮಾತು ಅದು ಮೀರಿ ಹೋಗಿದೆ ಅಂತ ಅರ್ಥ, ಬಹಳ ದಿನ ಆಗಿದೆ ಅಂತ ಅರ್ಥ, ಅವರ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಅಂತ ಅರ್ಥ, ಅಥವಾ ನಿಮಗೆ ಮಾಡ್ಲಿಕ್ಕೆ ಆಗಿಲ್ಲ ಅಂತ. ಗೊತ್ತಾಯ್ತಲ್ವಾ? ಚೆನ್ನಾಗಿ ಮುತುವರ್ಜಿ ವಹಿಸ್ರಿ. ಲಕ್ಷ ಹಣ ಖರ್ಚು ಮಾಡೋದು. ಇದಕ್ಕೆಲ್ಲ ಸೇರಿ ಎಷ್ಟು ಖರ್ಚಾಗುತ್ತೆ ಗೊತ್ತಾ? 1 ತಿಂಗಳ ಕಾಲ ನೀವು ಶ್ರಮ ಪಟ್ರೆ, ನಿಮ್ಮ ಕೂಲಿ ಆಳಿಂದ ಕೆಲಸ ಕೈ ಬಿಟ್ರೆ ಒಂದು 2-3 ಸಾವಿರ ರೂಪಾಯಿ ಖರ್ಚಾಗ್ತದೆ. ಅಷ್ಟೇ ಆಗುತ್ತೆ. ಗುರುಗಳ ಇದಕ್ಕೂ ಮುಂಚೆ ನೀವು ಆಮೇಲೆ ಮಾಡಿ. ಇದಕ್ಕೂ ಮುಂಚೆ ನೀವು ಕಿಮೋ ಮಾಡಿಸಿರಿ, ರೇಡಿಯೇಷನ್ ಮಾಡಿಸಿರಿ, ಏನ್ ಬೇಕಾದ್ರೆ ಇಂಜೆಕ್ಷನ್ ಮಾಡಿಸಿರಿ, ಆಪರೇಷನ್ ಮಾಡಿಸಿರಿ, ಮುಂದೆ ಮಾಡಿಸೋದಿರ್ಲಿ, ಇದ್ರ ಜೊತೆಗೆ ಮಾಡಿಸ್ಕೋಬಹುದು. ಅದಕ್ಕೇನು ನಮ್ದು ಅಭ್ಯಂತರ ಇಲ್ಲ. ನೀವು ಅದ್ರಲ್ಲಿ ಪ್ರಶ್ನೆ ಕೇಳ್ತೀರಿ, ನನ್ನ ವಿಡಿಯೋದಾಗ ಅದೆಲ್ಲ ಇದಾವೆ. ನೀವು ಕಿಮೋ ಮಾಡಿಸಿದ್ರೆ ಮಾಡಿಸ್ಕೊಳ್ಳಿ, ಮಾಡಿಸೋದಿದ್ರು ಮಾಡಿಸ್ರಿ, ಬ್ಯಾಡ್ ಅಂದ್ರೆ ಬಿಡ್ರಿ. ನಾವು ಯಾವುದೇ ಇನ್ನೊಂದು ಔಷಧಿ ಬಗ್ಗೆ ನಾವು ವಿರೋಧ ಮಾತನಾಡೋದಿಲ್ಲ, ಹೌದಾ? ಇದು ವಿಡಿಯೋ ಮುಗಿದ ಮೇಲೆ ನಿಮ್ ಪ್ರಶ್ನೆ ಕೇಳಿಕ್ಕೆ ಅವಕಾಶ ಇರ್ತದೆ. ಅವಾಗ ನೀವು ಪ್ರಶ್ನೆ ಕೇಳಿರಂತೆ. ಇದಿಷ್ಟು ಕ್ಯಾನ್ಸರ್ಗೆ ಸಂಬಂಧಪಟ್ಟಂತ ಸ್ವಯಂ ಮನೆಯಲ್ಲೇ ಮಾಡಿಕೊಳ್ಳುವಂತ ಮನೆಮದ್ದು ಚಿಕಿತ್ಸೆಗಾಗಿ ಹೇಳಿರುವಂಥದ್ದು. ನನ್ನ ವಿಶ್ವಾಸದ ಪ್ರಕಾರ ಇದು ಮಾಡ್ತಾ ಇದ್ದೀವಿ. ನಿಮಗೆ ನಾವು ಆಸ್ಪತ್ರೆ ಎಲ್ಲ ಸುತ್ತಿದ್ದೀವಿ, ಆರಾಮಾಗಿಲ್ಲ ಅಂದರೆ ನಿಮ್ಮದೇ ವಿಶ್ವಾಸದ ಮೇಲೆ ನೀವು ಮಾಡ್ಕೊಳ್ಳೋದಾದರೆ ಬೇಗ ಮಾಡ್ಕೊಳ್ಳಿ. ನಿಮ್ಗೆಲ್ಲರಿಗೂ ಆರಾಮಾಗಲಿ ಅಂತ ನಾನು ಧನ್ವಂತರಿ ದೇವನ ಹತ್ರ ಪ್ರಾರ್ಥನೆ ಮಾಡ್ಕೊತೀನಿ. ಎಲ್ಲರಿಗೂ ನಮಸ್ಕಾರ.